ಹಾಯ್ ನಮಸ್ಕಾರ, ನೆಕ್ಸ್ಟ್ ವಿಡಿಯೋಗೆ ಸ್ವಾಗತ. ಇದರಲ್ಲಿ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಆ್ಯಪ್ನ ನಾನು ಅಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಓಪನ್ ಆಯಿತು. ಇಲ್ಲಿ ಹೊಸ್ದಾಗಿ ಯಾರು ಮಾಡ್ತಾರೋ ಇಲ್ಲಿ ನೋಂದಾಯಿಸಿ ಅಂತಿದೆಯಲ್ಲ, ಅಲ್ಲಿ ಪ್ರೆಸ್ ಮಾಡಬೇಕು. ಓಕೆನಾ? ಅಲ್ಲಿಂದ ನೀವು ಓಪನ್ ಮಾಡಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಯಾವುದು ಹೊಸದ ತಗೋತಿರೋ ನೀವು ಆ ಮೊಬೈಲ್ ನಂಬರ್ ಹಾಕ್ಬೇಕಿಲ್ಲಿ. ನೀವು ಹೊಸ್ದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ ಅದನ್ನು ಆ ನಂಬರ ಇಲ್ಲಿ ಹಾಕಬೇಕು. ಆಯಿತು. ಒ ಟಿ ಪಿ ಬರುತ್ತೆ. ನೆಕ್ಸ್ಟು ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕಬೇಕು. ಓಕೆನಾ? ಒ ಟಿ ಪಿ ಹಾಕಬೇಕು. ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹೊಡೀರಿ. ಒ ಟಿ ಪಿ ಹೊಡೆದಾದ್ಮೇಲೆ ನೀವು ಒಳಗಡೆ ಎಂಟ್ರಿ ಆಗ್ತೀರ. ಇನ್ನು ಹೆಸರು ಕೇಳುತ್ತೆ, ನಿಮ್ಮ ಪೂರ್ಣ ಹೆಸರು. ನೋಡಿ, ಅಲ್ಲಿ ಮೇಲ್ಗಡೆ ತೋರಿಸ್ತೈತೆ ಆಧಾರ್ ಕಾರ್ಡಲ್ಲಿ ಏನು ಹೆಸರೈತೆ ಅದೇ ಹೆಸರು ಹಾಕ್ಬೇಕಿಲ್ಲಿ. ಇವತ್ತು ಒಬ್ಬರು ಸ್ನೇಹಿತರು ಪುನೀತ್ ಕುಮಾರ್ ಅಂತಿದ್ದಾರೆ, ಅವ್ರದ್ದು ಇವತ್ತು ನಾನು ಮಾಡ್ತಾಯಿದ್ದೀನಿ. ಸರಿನಾ? ನೋಡಿ, ಇವಾಗ ಪುನೀತ್ ಕುಮಾರ್ ಅಂತ ಇವಾಗ ಹೆಸರು ಹಾಕ್ತಾಯಿದ್ದೀನಿ. ಇದು ನನ್ನ 2ನೇ ವೀಡಿಯೋ ಆಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಪುನೀತ್ ಕುಮಾರ್ ಅಂತ ಹೆಸರು ಹಾಕ್ತಾ. ನೆಕ್ಸ್ಟು ಇಮೇಲ್ ಐ ಡಿ ಹಾಕಬೇಕು. ಹೆಸರಾದ್ಮೇಲೆ ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಆ ಹೆಸರು ಹಾಕ್ಬಿಟ್ಟು ನೆಕ್ಸ್ಟು ಇಮೇಲ್ ಐ ಡಿ ಹಾಕಬೇಕು. ಇಮೇಲ್ ಐ ಡಿ ಹಾಕಲೇಬೇಕು ನೀವು. ಇಮೇಲ್ ಐ ಡಿ ನಿಮ್ಮ ಗೂಗಲ್ಗೆ ಹೋಗಿ ಚೆಕ್ ಮಾಡಿದ್ರೆ ಸಿಕ್ಬಿಡುತ್ತೆ. ಓಕೆನಾ? ಇಲ್ಲಿ ನಮ್ಮ ಪುನೀತ್ ಹಾಕ್ತಾಯಿದ್ದೀನಿ ಇಮೇಲ್ ಐ ಡಿ. ನೋಡಿ, ಇದೇ ಥರ ನಾನು ಹೆಂಗೆ ಫಾಲೋ ಮಾಡ್ತಾಯಿದ್ದೀನಿ ಅದೇ ಥರ ಫಾಲೋ ಮಾಡಬೇಕು. ಇಲ್ಲಾಂದರೆ ಅದು ಓಪನ್ ಆಗೋಲ್ಲ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಕೈಲಾದರೆ ಮಾಡಿ, ಇಲ್ಲಾಂದರೆ ಏನೇ ಡೌಟ್ಸ್ ಇದ್ರೂ ನನಗೆ ಕಾಲ್ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ. ನನಗೆ ಎಷ್ಟು ಇದಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ಇಮೇಲ್ ಐ ಡಿ ಇವಾಗ ಹಾಕಾಯಿತು. ಸರ್, ನಾನು ನೆಕ್ಸ್ಟು ನಿಮ್ಮ ಬರ್ತ್ಡೇ ಡೇಟ್ ಹಾಕಬೇಕು. ಹುಟ್ಟಿದ ದಿನಾಂಕ ಹಾಕಬೇಕು. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಹುಟ್ಟಿದ ದಿನಾಂಕ ನೀವು ಹಾಕಿ, ಓಕೆ ಕೊಡಿ. ಅದಾದಮೇಲೆ ನೆಕ್ಸ್ಟು ವಿಳಾಸ, ನೆಕ್ಸ್ಟು ವಿವಾಹ ಆದ ದಿನ, ನೀವು ಮದುವೆ ಆಗೋದು ನೀವು ಆಗಲಿಲ್ಲ ಅಂದರೆ ಯಾವುದೋ ಒಂದು ಡೇಟ್ ಕೊಡಿ. ಓಕೆನಾ? ನೆಕ್ಸ್ಟು ಪೇಂಟರ್ ಅಂತ ಕೇಳುತ್ತೆ. ಪೇಂಟ್ರ್ ಆಗಿರೋ ಪೇಂಟ್ರ್ ಹಾಕಿ, ಕಾಂಟ್ಯಾಕ್ಟರ್ ಆಗಿದ್ರೆ ಕಾಂಟ್ಯಾಕ್ಟರ್ ಹಾಕಿ. ಸರ್ನಾ? ಇನ್ನು ನೆಕ್ಸ್ಟು ವ್ಯಕ್ತಿ ಅಂತ, ಗುತ್ತಿಗೆದಾರರಾಗಿದ್ದರೆ ಗುತ್ತಿಗೆದಾರರು ಹಾಕ್ರಿ, ಇಲ್ಲಾಂದರೆ ವ್ಯಕ್ತಿ ಒಬ್ಬರೇ ಮಾಡ್ತಾರೆ ಅಂದರೆ ಒಬ್ಬರೇ ಮಾಡಿ. ಓಕೆನಾ? ಅದಾದಮೇಲೆ ನೆಕ್ಸ್ಟು ಸ್ಪರ್ಸ್ ಐ ಡಿ ಅದೇನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಕೊಡಿ. ಓಕೆನಾ? ನೆಕ್ಸ್ಟ್ ಕೊಟ್ಟರೆ ಈ ಥರ ಬರುತ್ತೆ. ನಿಮ್ಮ ವಿಳಾಸ ಹಾಕಬೇಕು. ನೀವು ಯಾವ ಊರು, ನೆಕ್ಸ್ಟ್ ನೀವು ಯಾವ ಊರು ಅನ್ನೋದು ಇಲ್ಲಿ ಹಾಕಿ. ನೀವು ಯಾವುದೇ ಊರಾಗಿದ್ರೂ ಹಾಕಿ. ಸರಿನಾ? ನೆಕ್ಸ್ಟು 2ನೇದರಲ್ಲಿ ನೀವು ಯಾವ ತಾಲೂಕಿದೆ ತಾಲೂಕು ನೋಡ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಯಾವ ತಾಲೂಕಿದೆ ಆ ತಾಲೂಕು ಹಾಕಿ. ನೆಕ್ಸ್ಟು ಇನ್ನು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎಲ್ಲೇ ಗುರುತು ಅಂತಿದೆಯಲ್ಲ, ಅಲ್ಲಿಗೆ ನೀವೇನೇ ಹಾಕ್ಬೋದು. ಅಕ್ಕಪಕ್ಕ ಬೇಕ್ರಿ ಇದ್ದರೆ ಬೇಕ್ರಿ ಹಾಕ್ಬೋದು. ಇಲ್ಲ ಸಿಂಪಲಾಗಿ ಏನೂ ಬೇಡಪ್ಪ ಅಂದರೆ ಕ್ಲೀನಾಗಿ ಬಸ್ ಸ್ಟಾಪ್ ಹತ್ರ ಅಷ್ಟೇ ಆ್ಯಡ್ ಮಾಡಿ. ಓಕೆನಾ? ತಾಲೂಕು ಯಾವುದೈತೆ ಮೇಲ್ಗಡೆ ತಾಲೂಕು ಹಾಕಿ. ನಮ್ಮ ಸ್ನೇಹಿತರು ಇಲ್ಲೇ HD ಕೋಟೆಯವರು, ಅದಕ್ಕೇ ಅಲ್ಲಿ ಎಕ್ಸಾಂಪಲಾಗಿ ನಾನು ತೋರಿಸ್ತಾ ಇದ್ದೀನಿ. ಸರಿ, ಅದಾದಮೇಲೆ ಪಿನ್ ಕೋಡ್ ಕರೆಕ್ಟಾಗಿ ಹಾಕಬೇಕು. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವುದಿದೆ ಪಿನ್ ಕೋಡು ನೋಡಿ. ಪಿನ್ ಕೋಡೇ ಮೇಯ್ನ್ ಇವಾಗ. ಪಿನ್ ಕೋಡ್ ಹಾಕಿ. ಪಿನ್ ಕೋಡೇ ತುಂಬ ಮುಖ್ಯವಾಗಿದ್ದು. ಪಿನ್ ಕೋಡ್ ಹಾಕಿದ್ರೆ ಆಟೋಮೆಟಿಕಲಿ ಕೆಳಗಡೆ ಏನೇನು ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ಇದ್ಯಾವುದು ಆಟೋಮೆಟಿಕಲಿ ಎತ್ಕೊಬಿಡುತ್ತೆ. ಹಾಗೂ 2 ಟಿಕ್ ಇದೆಯಲ್ಲ, ಟಿಕ್ ಮಾಡಿಬಿಟ್ಟು ಮುಂದೆ ಹೋಗಿ, ಸೇವ್ ಮಾಡಿ ಮುಂದೆ ಹೋಗಿ. ಸರ್, ನೆಕ್ಸ್ಟು ಇಲ್ಲಿನೇ ನಿಮ್ಗೆ ಇದು ಬರೋದು. ಪೂರ್ತಿ ಕೆಳಗಡೆ ಬಂದ್ಬಿಟ್ಟು ಆಧಾರ್ ಇದೆ ನೋಡಿ, ಪೂರ್ತಿ ಕೆಳಗಡೆ ಬಂದ್ಬಿಡಿ. ಇದೆಲ್ಲ ತುಂಬಬೇಕು, ನಾನು ಆಮೇಲೆ ಹೇಳ್ಕೊಡ್ತೀನಿ. ಪೂರ್ತಿ ಕೆಳಗಡೆ ಬಂದು ಇಲ್ಲಿ ಡಿಜಿಟಲ್ ಮೂಲಕ ಆಧಾರ್ ಕಾರ್ಡ್ ಪರಿಶೀಲಿಸಿ ಅಂತಿದೆಯಲ್ಲ, ಅದು ಕ್ಲಿಕ್ ಮಾಡಿ. ಹೌದು, ಕೊಡಿ. ಅದಾದಮೇಲೆ ಈ ಥರ ಬರುತ್ತೆ, ಕೆಳಗಡೆ ಕೊಡಿ. ಅದನ್ನು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಹಾಕಿ. ನಿಮ್ಮದೇನಿದೆ ಆಧಾರ್ ಕಾರ್ಡ್ ನಂಬರ ಕ್ಲೀನಾಗಿ ಇಲ್ಲಿ ಹಾಕಬೇಕು. ಕ್ಲೀನಾಗಿ ಒಂದು ತಪ್ಪಿಲ್ದಂಗೆ ಹಾಕಬೇಕು. ಕ್ಲೀನಾಗಿ ಹಾಕಿ. ಇಲ್ಲಿ ಇದೇ ಥರ ಆಧಾರ್ ಕಾರ್ಡ್ ಹಾಕಿದ್ರಲ್ವಾ, ಮುಂದೆ ಹೋಗಿ
ಮುಂದೆ ಹೋದ್ಮೇಲೆ ಆಧಾರ್ ಕಾರ್ಡ್ಗೆ ನಿಮ್ಮ ಯಾವ ಆಧಾರ್ ಕಾರ್ಡ್ಗೆ ನೀವು ನಂಬರ್ ಕೊಟ್ಟಿದ್ದೀರೋ ಆ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಹಾಕಬೇಕು. OTP ಹಾಕ್ತದೆ ನೋಡಿ. ಈಗ ಮುಂದೆ ಕೊಡಿ, OTP ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟು ಪಾಸ್ ಆಗುತ್ತೆ. ಮುಂದೆ ಇಲ್ಲಿ ನೀವು ಪಿನ್ ಕ್ರಿಯೇಟ್ ಮಾಡಬೇಕು ನಿಮ್ದಂದರೆ. ಇವಾಗ ಒಂದು ಪಿನ್ ಕ್ರಿಯೇಟ್ ಮಾಡೋಕ್ಕೆ ಆಧಾರ್ ಕಾರ್ಡು ನೀವು ಎಂಟ್ರಿ ಆಗಿದ್ದೀರಲ್ಲ, ಅದಕ್ಕೋಸ್ಕರ ಒಂದು ಪಿನ್ ಕ್ರಿಯೇಟ್ ಮಾಡಬೇಕು. ಯಾವ ಥರ ನೀವು 22 55 88 ಈ ಥರ ಒಂದು 6 ನೀವು ಯಾವ ಥರ ಎಕ್ಸಾಂಪಲ್ ಬೇಕೋ ಆ ಥರ ಹಾಕ್ಬೋದು. ಇಲ್ಲ 1 2 3 4 5 6 ಆ ಥರ ಹಾಕ್ಬೋದು. ಇದು ಇಲ್ಲಿ ತಗೊಳ್ಳಲ್ಲ, ಕೆಲವು ತಗೊಳ್ಳಲ್ಲ, ಸಿಕ್ಕಾಪಟ್ಟೆ ಇದಾಗಿರೋದ್ರಿಂದ ಸರ್ವರ್ ಬ್ಯುಸಿ ಇರುತ್ತೆ, ಏನೋ ಒಂದು ಇರುತ್ತೆ, ತಗೊಳ್ಳಲ್ಲ. ಆವಾಗ ನೀವೇನು ಮಾಡಬೇಕು, ಕೆಳಗಡೆ ಇದೆ ನೋಡಿ ಫರ್ಗಟ್ ಪಿನ್ ಒತ್ಬಿಟ್ಟು ಫರ್ಗಟ್ ಪಿನ್ ಒತ್ತೆ ಹಿಡ್ಕೇನೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಡೇಟ್ ಆಫ್ ಬರ್ತು ನಮ್ಮ ಹುಡುಗಂದು ಹಾಕ್ತಾಯಿದ್ದೀನಿ ಇವಾಗ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಡೇಟ್ ಆಫ್ ಬರ್ತ್ ಹಾಕಿದ್ರೆ ಕನ್ಫರ್ಮ್ ಕೊಟ್ಟರೆ ಆಟೋಮೆಟಿಕಲಿ ಅದೇ ಎಕ್ಸಾಂಪಲಾಗಿ ತೋರಿಸುತ್ತೆ. ಇವಾಗ ನೋಡಿ ಅಲ್ಲಿ 1 2 3 4 5 6 ಈ ಥರ ನಾನೇನು ಹೇಳಿದೆ ಅದೇ ಥರನೇ. ಆಮೇಲೆ ಇಲ್ಲಿ ಒತ್ತಿ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ನೀವು ಒತ್ತಿಡ್ಕೇನೆ ಇಲ್ಲಿ ಕೆಳಗಡೆ ರೆಡ್ ಮಾರ್ಕ್ ಹೋಗ್ಬೇಕದು 1 3 1 3 1 3 ಒತ್ತದ ನೋಡಿ, ಅದು ಸೆಟ್ ಆಗ್ತಾಯಿಲ್ಲ. ಅದು ನೀವು ಅಲ್ಲಿ ರೆಡ್ಡು ಪೂರ್ತಿ ಆದಾಡ್ಕೆ ರೆಡ್ ಬರುತ್ತೆ ಅಲ್ಲಿ ಕೆಳಗಡೆ, ಅದು ಹೋಗ್ಬೇಕದು ನೋಡಿ. ಇವಾಗ ಹೋಯ್ತು, ಇವಾಗ ಡನ್ ಕೊಟ್ಟೆ, ರೆಡ್ ಬರಲಿಲ್ಲ ಅಲ್ಲಿ, ಡನ್ ಕೊಟ್ಟೆ, ಇದು ತಗೊಳ್ತು. ಓಕೆ, ಈ ಟಿಕ್ಕೆಲ್ಲ ಟಿಕ್ ಕೊಡಿ, ಅಲೋ ಕೊಡಿ. ಡಿಜಿಟಲ್ದು ಇವಾಗ ಆಧಾರ್ ಕಾರ್ಡ್ದು ಪರ್ಫೆಕ್ಟಾಗಿ ಕೂತ್ಕತ್ತು, ತೊಂದರೆ ಏನೂ ಇಲ್ಲ, ಕೂತ್ಕತ್ತೀಗ ಕನೆಕ್ಟ್ ಆಯಿತು ಸಕ್ಸಸ್ಫುಲಿ. ಮುಗೀತು, ಆಧಾರ್ ಕಾರ್ಡ್ದು ಮುಗೀತು. ಮೇಯ್ನ್ ಆಧಾರ್ ಕಾರ್ಡೇ ನೀವು ಹಾಕಬೇಕು ನೋಡಿ, ಮುಗೀತು. ಇನ್ನು ನೆಕ್ಸ್ಟು ನೀವು ಪ್ಯಾನ್ ಕಾರ್ಡ್ಗೆ ಬರಬೇಕು. ಪ್ಯಾನ್ ಕಾರ್ಡ್ ಅದ್ರ ಮೇಲ್ಗಡೆ ಇದೆ ನೋಡಿ, KYC ವಿವರ, ಗುರುತಿನ ದಾಖಲೆಗಳು. ಇವಾಗ ಪ್ಯಾನ್ ಕಾರ್ಡ್ ಹಾಕಿ. ಅಲ್ಲಿ ಈ ಪ್ಯಾನ್ ಕಾರ್ಡ್ ಹಾಕಿದ ಮೇಲೆ ನಿಮ್ಗೆ ಏನು ಕೊಡುತ್ತೆ, ಅಲ್ಲಿ ಕೆಳಗಡೆ ಇದೆ ನೋಡಿ ಬಿರ್ಲಾ ವೈಟ್ ಅಧಿಕಾರಿ ಸ್ಪರ್ಶ ID. ಅಲ್ಲಿಗೆ ನಾನು ನಂಬರ್ ಹೇಳ್ತೀನಿ, ಅಲ್ಲಿ ಹೊಡೀರಿ 3823 ನಂಬರ್ ಹೊಡಿಬೇಕು. 3823 ಹೊಡೆದ್ರೆ ನಿಮ್ಗೆ ಓಪನ್ ಆಗುತ್ತೆ ನೋಡಿ. 3823 ಅದು ಕ್ಲಿಯರಾಗಿ ಕೂತ್ಕತ್ತು. ಸರಿ, ಇನ್ನು ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್ಗೆ ಹೋಗ್ಬಿಡಿ. ಬ್ಯಾಂಕ್ ಡೀಟೇಲ್ಸಲ್ಲಿ ಓಪನ್ ಮಾಡಿ. ಇಲ್ಲೂ ಮೇಲ್ಗಡೆ ಇದೆಯಲ್ಲ, ಆಟೋಮೆಟಿಕಲಿ ನಿಮ್ಗೆ ಗೊತ್ತಾಗುತ್ತೆ. ಮಾಡಿರೋದು ಆಧಾರ್ ಕಾರ್ಡ್ ಹಾಕಿ, ಅಕೌಂಟ್ ಡೀಟೇಲ್ಸ್ ಹಾಕಿ. ಅಕೌಂಟ್ ಡೀಟೇಲ್ಸ್ ಕ್ಲೀನಾಗಿ ಹಾಕಿ. ಅದ್ರ ಕೆಳಗಡೆ IFSC ಕೋಡ್ ಅಂತಿದೆ, IFSC ಕೋಡ್ಗೆ ಹಾಕಿ. ಓಕೆನಾ? ಕ್ಲೀನಾಗೆ ನಾನು ಹೆಂಗೆ ಇದು ಮಾಡ್ತೇನೆ ಅದೇ ಥರ ಫಾಲೋಅಪ್ ಮಾಡಬೇಕು. ಅಕೌಂಟ್ ನಂಬರು IFSC ಕೋಡ್ ಆದಮೇಲೆ ಕೆಳಗಡೆ ಕೇಳ್ತಾಯಿತ್ತು ನೋಡಿ, ಬಿರ್ಲಾ ವೈಟ್ ಅಧಿಕಾರಿ ಸ್ಪರ್ಶ ID, ಅಲ್ಲಿಗೆ 3823 ಹಾಕಿ. ನಮ್ಮ ಈ ಕಡೆ ಕೋಟೆ ಸೈಡು, ಸರಗೂರು, KR ನಗರ, ಸಾಲಿಗ್ರಾಮ ಈ ಸೈಡ್ ಯಾರೇ ಇದ್ದರೂ ನನಗೆ ಕಾಲ್ ಮಾಡಿ. ಯಾವುದೇ ಅಂಗಡಿಲಿ ಬೇಕಾದರೂ ನನ್ನ ನಂಬರ್ ಕೊಡ್ತಾರೆ, ಬಿರ್ಲಾ ಸಾಗರ್ ಅವ್ರ ನಂಬರ್ ಅಂದರೆ ಕೊಟ್ಟೇ ಕೊಡ್ತಾರೆ. ಎನಿ ಡೌಟ್ಸ್ ಇದ್ದರೂ ನನಗೆ ಕಾಲ್ ಮಾಡಿ, ಸರಿನಾ? ನೋಡಿ, ಇವಾಗ ಸ್ಪರ್ಶ ID ಹಾಕ್ಬೇಕು. ಅಲ್ಲಿ 3823 ನಮ್ಮ ನೋಡಿ ಧ್ರುವೀಕರಣ ಆಯ್ತು, ಮುಗೀತದು. ಓಕೆನಾ? ಇನ್ನು ಕೆಳಗಡೆ ಬನ್ನಿ. ಕೆಳಗಡೆ ಬಂದು UPI ID ಅಂತಿದೆ ನೋಡಿ, UPI ID ಕೊಡಲೇಬೇಕು, ಅದನ್ನು ಕೊಡಲೇಬೇಕು. ನೀವು ಏನೈತೆ ಈ ಫಾಲೋಅಪ್ ನಾನು ಏನು ಮಾಡ್ತಾಯಿದ್ದೀನಿ, ಏನು ಹೇಳ್ತಾಯಿದ್ದೀನಿ ಪೂರ್ತಿ ಕೊಡಲೇಬೇಕು. ದಯವಿಟ್ಟು ಇದೆಲ್ಲ ಕ್ಲಿಯರ್ ಕಟ್ಟಾಗಿ ಇವಾಗ ಹೆಂಗೆ ನಾನು ಹೋಗ್ತಾಯಿದ್ದೀನಿ 1 to 1 ಹೆಂಗೆ ಹೋಗ್ತಾಯಿದ್ದೀನಿ ನಾನು ಅದೇ ಥರ ಕ್ಲೀನಾಗಿ ಕೊಡಿ. ಇಲ್ಲಿ UPI ID ನೀವು ಸೀದಾ ನೀವು ಫೋನ್ಪೇಗೆ ಹೋಗ್ಬಿಟ್ರೆ ಸಿಕ್ಬಿಡುತ್ತೆ. ನಿಮ್ಮ ID ನಿಮ್ಮದು ಫೋನ್ಪೇಗೆ ಹೋದರೆ ಸೀದಾ ಅಲ್ಲಿ ಕಾಪಿ ಪೇಸ್ಟ್, ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ, ನೀವು ಟೈಪ್ ಮಾಡೋ ಅದಕ್ಕೆ ಅವಶ್ಯಕತೆಯೇ ಇಲ್ಲ. ಕ್ಲೀನಾಗೆ ಅಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು. ಇನ್ನು ಕೆಳಗಡೆ ಅದೇ ಸೇಮ್ ನಮ್ಮ ಬಿರ್ಲಾ ವೈಟ್ ಅಧಿಕಾರಿ ಸ್ಪರ್ಶ ID ಅಂತ ಕೇಳ್ತಾಯಿದ್ದೆ, 3823 ಹಾಕಿ ಅಷ್ಟೇ. 3823 ಹಾಕಿದ್ರೆ ಅಲ್ಲಿ ಸಲ್ಲಿಸಿ ಕೊಟ್ಟರೆ ಆಟೋಮೆಟಿಕಲಿ ನಿಮ್ಗೆ ಆಗುತ್ತೆ. ಇಷ್ಟಕ್ಕೆ ಸುಮಾರು ಕಾಲ್ಗಳು ನಮಗೆ ಬರ್ತವೆ. ನಾನು ಹೇಳಿ ಸಾಕಾಯಿತು. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ ವಿಡಿಯೋ. ಕ್ಲೀನಾಗಿ ನಾನು ಹೆಂಗೆ ಮಾಡಿದ್ದೀನಿ ಅದೇ ಥರ ಮಾಡಿ ನೋಡಿ, ಕ್ಲಿಯರ್ ಕಟ್ಟಾಗಿ ಆಯಿತು. ಓಕೆ, ಇನ್ನು ಮುಂದೆ ಹೋಗೋಣ.
ನೋಡಿ ಪೂರ್ತಿ ಎಲ್ಲ ಕ್ಲಿಯರ್ ಕಟ್ಟಾಗಿ ಆಯಿತು. ಆಧಾರ್ ಕಾರ್ಡು ಆಯಿತು, ಎಲ್ಲ ಆಯಿತು. ಇದು ಎಲ್ಲ ಏನು ಬೇಕಾಗಿಲ್ಲ, ಸ್ಕಿಪ್ ಕೊಟ್ಬಿಡಿ ಅಷ್ಟೇ. ಸ್ಕಿಪ್ ಕೊಟ್ಟರೆ ಡೈರೆಕ್ಟಾಗಿ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ₹50 ನಮ್ಮ ಬಿರ್ಲಾ ಕಂಪ್ನಿಯವರೇ ಆಲ್ರೆಡಿ ನಿಮ್ಗೆ ಹಾಕಿದ್ದಾರೆ. ಇಲ್ಲಿ ಇದು ಕನ್ನಡ ಕೊಡಿ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು, ಇಂಗ್ಲೀಷ್, ಹಿಂದಿ ಯಾವ್ದು ಬೇಕೋ ಅದು, ತೆಲುಗು, ತಮಿಳ್ ಅದು ಒತ್ತಿದ್ರೆ ನೀವು ಆಟೋಮೆಟಿಕಲಿ ಹಿಂಗಾಗುತ್ತೆ ನೋಡಿ. ಈ ಥರ ಇಷ್ಟೇ ಎಲ್ಲ. ನೀವೇನೇ ಇದ್ದರೂ ತಲೆ ಕೆಡಿಸ್ಕೊಬಿಡಿ, ಮಾಡಿ ಸರಿನಾ. ಎನಿ ಒಂದು ಡೌಟ್ ಇದ್ದರೂ ನನಗೆ ಕಾಲ್ ಮಾಡಿ. ನೀವು ಎಲ್ಲ ಅಂಗಡಿಲೂ ನನ್ನ ನಂಬರ್ ಸಿಗುತ್ತೆ. ಸಾಗರ್ ಅವ್ರು, ಬಿರ್ಲಾಪಟ್ಟಿ ಸಾಗರ್ ಅವ್ರು ಅಂದಿರೋದು ಆಟೋಮೆಟಿಕಲಿ ಎಲ್ಲರೂ ಕೊಟ್ಟೇ ಕೊಡ್ತಾರೆ. ಮಾಡಿ ಈ ಥರ ಎಣ್ಣೆ ಅಪ್ಸೆಟ್ ಸುಮಾರು ಗಿಫ್ಟ್ಗಳೆಲ್ಲ ಬರ್ತಾ ಇರ್ತವೆ. ಅದೆಲ್ಲ ನಮ್ಮ ಪೇಂಟ್ರುಗಳು ಯಾರೂ ಯೂಸ್ ಮಾಡ್ಕೊಳ್ಳಲ್ಲ. ದಯವಿಟ್ಟು ನನ್ನ ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ಅಪ್ಡೇಟ್ ಕೊಡ್ತಾ ಇರ್ತೀನಿ.